ಜನರ ಗಮನವನ್ನ ಬೇರೆಡೆ ಸೆಳೆದು ವಂಚನೆ ಮಾಡ್ತಾ ಇದ್ದಂತಹ ಹಾಗೇನೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಂತಹ ಇರಾನಿ ಗ್ಯಾಂಗ್ನ ಆರೋಪಿಯನ್ನ ಕೋಲಾರ ಗಲ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದ ಗಾಂಧಿನಗರದ ಪದ್ಮಾವತಿ ಎಂಬ ಮಹಿಳೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಗಾಡಿಯಲ್ಲಿ ಬಂದಂತಹ ಅಪರಿಚಿತ ಇಬ್ಬರು ನಾವು ಪೊಲೀಸ್ ಅಧಿಕಾರಿಗಳು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ, ನಿಮ್ಮ ಒಡವೆಗಳ ಬಗ್ಗೆ ಹುಷಾರಾಗಿರಿ ಅಂತ ಹೇಳಿ ಅವರ ಕತ್ತಿನಲ್ಲಿದ್ದ ಚೈನ್ ಅನ್ನ ಪೇಪರಲ್ಲಿ ಹಾಕಿ ಇಟ್ಕೊಳ್ಳಿ ಅಂತ ಹೇಳಿ ಅವರು ಪೇಪರಲ್ಲಿ ಇಡುವಾಗ ಅವರಿಗೆ ಯಾಮಾರಿಸಿ ಅದರಲ್ಲಿ ಕಲ್ಲುಗಳನ್ನು ಹಾಕಿ ಕೊಟ್ಟಿರ್ತಾರೆ. ಸ್ವಲ್ಪ ದೂರ ಹೋದ ಮಹಿಳೆ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಕಲ್ಲುಗಳಿರೋದು ಕಂಡು ಬರುತ್ತೆ. ಈ ಒಂದು ಪ್ರಕರಣದ ಕುರಿತು ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿರ್ತಾರೆ. ಈ ಒಂದು ಪ್ರಕರಣದ ಕುರಿತು ಎಸ್ಪಿ ನಿಖಿಲ್ ರವರ ಮಾರ್ಗದರ್ಶನದಲ್ಲಿ ಗಲ್ಪೇಟೆ ಪೊಲೀಸರು ಒಂದು ವಿಶೇಷ ತಂಡವನ್ನ ರಚಿಸಿ ತನಿಖೆಯನ್ನ ಕೈಗೊಳ್ಳುತ್ತಾರೆ. ಇರಾನಿ ಗ್ಯಾಂಗ್ನ ಆರೋಪಿಯಾದ ಆಂಧ್ರ ಮೂಲದ 48 ವರ್ಷದ ಅಬ್ಬಾಸ್ ಅಲಿ ಎಂಬಾತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಚಿಕ್ಕಬಳ್ಳಾಪುರ, ಅಜ್ಜಂಪುರ ಹೀಗೆ ಅನೇಕ ಪ್ರದೇಶಗಳಲ್ಲಿ ಸಾರ್ವಜನಿಕರ ಗಮನವನ್ನ ಬೇರೆ ಕಡೆ ಸೆಳೆದು ವಂಚಿಸಿರುವುದಾಗಿ ಒಪ್ಕೊಂಡಿರ್ತಾನೆ. ಹಾಗೆಯೇ ಕೋಲಾರ, ಮುಳುಬಾಗಿಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳಲ್ಲಿಯೂ ಸಹ ಇನ್ವಾಲ್ವ್ ಆಗಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಈತನನ್ನ ಕಾನೂನು ರೀತಿ ಕ್ರಮ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.